ಹಸಿರು ಮೆಟ್ರೋ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ ಆಗಿದೆ. ಪವರ್ ಫೇಲ್ಯೂರ್ ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರದಲ್ಲಿ ಭಾರಿ ವ್ಯತ್ಯಯವಾಗಿರುವುದರ ಮಾಹಿತಿ ಸಿಗ್ತಾ ಇದೆ. ಕೆಂಪೇಗೌಡ ಮೆಟ್ರೋ ನಿಲ್ದಾಣದಿಂದ ಶ್ರೀರಾಂಪುರ ನಿಲ್ದಾಣದವರೆಗೂ ಸಂಚಾರವನ್ನು ಸ್ಥಗಿತಗೊಳಿಸಿ ಆದೇಶವನ್ನು ಕೊಟ್ಟಿದೆ BMRCL. ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರವನ್ನು ಈ ಮಾರ್ಗದಲ್ಲಿ ಗ್ರೀನ್ ಲೇನ್ನಲ್ಲಿ ಬಂದ್ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಗ್ರೀನ್ ಲೇನ್ನಲ್ಲಿ ಸಂಚಾರ ವ್ಯತ್ಯಯ ಆಗ್ತಿರೋದು ತೀರಾ ಕಾಮನ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವು ಸಲ ತಾಂತ್ರಿಕ ಸಮಸ್ಯೆ ಅಂತ ಇದ್ರು, ಈಗ ನೋಡಿದ್ರೆ ಪವರ್ ಫೇಲ್ಯೂರ್ನ ರೀಸನ್ ಅನ್ನ ಕೊಡಲಾಗಿದೆ. ಹೀಗಾಗಿ ಸಾರ್ವಜನಿಕರಿಗೆ ಇನ್ಕನ್ವೀನಿಯನ್ಸ್ ಆಗಿದೆ. ಅದು ಕೂಡ ವೀಕೆಂಡ್ ಅಂತ ಹೇಳಿದ್ರೆ ಮೆಟ್ರೋ ಮೇಲೆ ಡಿಪೆಂಡೆನ್ಸಿ ತುಂಬಾ ಜಾಸ್ತಿ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅರುಣ. ವೀಕೆಂಡ್ ಅಲ್ಲಿ ಮೆಟ್ರೋ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ, ಬಟ್ ಮೇಲಿಂದ ಮೇಲೆ ಗ್ರೀನ್ ಲೈನ್ ನಲ್ಲಿ ಇಂಥ ಸಮಸ್ಯೆ. ಈ ಸಮಸ್ಯೆಗೆ ಏನ್ ಕಾರಣ ಅಂತ ಹೇಳ್ತಾ ಇದ್ದಾರೆ? ಎಷ್ಟೊತ್ತಿಗೆ ಸರಿ ಆಗ್ಬಹುದು? ಏನಾದ್ರೂ ಭರವಸೆ ಇದೆಯಾ? ಎಷ್ಟು ಜನ ಪ್ರಯಾಣಿಕರಿಗೆ ಇದರಿಂದ ಇನ್ಕನ್ವೀನಿಯನ್ಸ್ ಉಂಟಾಗಿದೆ? ಎಸ್ ಮಮತಾ, ಅದರಲ್ಲೂ ಕೂಡ ಶನಿವಾರ ಮತ್ತು ಭಾನುವಾರ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಲಕ್ಷಾಂತರ ಜನ ಕೂಡ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ಪದೇ ಪದೇ ನಮ್ಮ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಇರಬಹುದು, ಜೊತೆಗೆ ಪವರ್ ಫೇಲ್ಯೂರ್ ನಿಂದಾಗಿ ಮೆಟ್ರೋ ಕಾರ್ಯಾಚರಣೆ ಕೂಡ ಬಂದ್ ಆಗ್ತಾ ಇದೆ. ಪ್ರಮುಖವಾಗಿ ಗ್ರೀನ್ ಲೈನ್ ನಲ್ಲಿ ಮೆಜೆಸ್ಟಿಕ್ ನಿಂದ ಶ್ರೀರಾಂಪುರದವರೆಗೂ ಕೂಡ ಗ್ರೀನ್ ಲೈನ್ ನಲ್ಲಿ ಪವರ್ ಸಪ್ಲೈ ಅಂದ್ರೆ ಪವರ್ ವ್ಯತ್ಯಯ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಪವರ್ ಫೇಲ್ಯೂರ್ ಆಗಿದೆ ಎನ್ನುವಂತಹ ಒಂದು ಕಾರಣಗಳನ್ನ ನೀಡ್ಬಿಟ್ಟು ಈ ಒಂದು ಮೆಟ್ರೋವನ್ನ ಸ್ಥಗಿತ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಪ್ರಯಾಣಿಕರು ಇರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಸಂಪಿಗೆ ರೋಡ್ ನಲ್ಲಿ ಬರ್ತಕ್ಕಂತಹ ಅಂದ್ರೆ ಮಂತ್ರಿ ಮಾಲ್ ನಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಪ್ರಯಾಣಿಕರು ಇದ್ದಾರೆ. 4:16ಕ್ಕೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸರಿಪಡಿಸುವಂತಹ ಒಂದು ಕೆಲಸವನ್ನ ಮಾಡ್ತೇನೆ ಎನ್ನುವಂತಹ ಒಂದು ಮಾಹಿತಿಯನ್ನ BMRCL ನೀಡ್ತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ ಹೊತ್ತು ಅಂತಿದ್ದಾರೆ, ಎಕ್ಸಾಕ್ಟ್ ಟೈಮ್ ಲೈನ್ ಅನ್ನು ಫಿಕ್ಸ್ ಮಾಡ್ಕೊಂಡಿಲ್ಲ ಯಾವಾಗ ದುರಸ್ತಿ ಆಗಬಹುದು ಅಂತ. ಬಟ್ ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತೀರಾ ಪ್ರಾಬ್ಲಮ್ ಆಗ್ತಾ ಇದೆ.